ಅವಳಿಗೆ ನಿಮ್ಮನ್ನ ಬಿಟ್ಕೊಡ್ತೀನಿ ಅಂತ ಹೇಳಿದ್ದು ನಿಜ. ನನ್ ಮನ್ಸಲ್ಲಿದ್ದಿದ್ದು ಅದೇ. ನನ್ ಬದುಕಿಗಿಂತ ನನ್ನ ಅಕ್ಕನ ಲೈಫ್ ಸೆಟಲ್ ಆಗ್ಬೇಕು. ಅವಳಿ ಮನೆಗೆ ಹೊಂದ್ಕೋತಿದ್ದ ಹಾಗೆ ಎಲ್ಲೆಲ್ರೂ ಅಕ್ಕನ ಒಪ್ಕೊಂಡ್ಮೇಲೆ ನಿಮ್ಮನ್ನ ಈಶಾನಿಗೆ ವಹಿಸಿ ಈ ಮನೆ ಬಿಟ್ಟು ಹೊರಟೋಗ್ಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ದಿನದಿಂದ ದಿನಕ್ಕೆ ನೀವ್ ನನ್ ಮೇಲೆ ತೋರಿಸ್ತಿದ್ದ ಪ್ರೀತಿ, ಕಾಳಜಿ ನನ್ನ ನಿಧಾನಕ್ಕೆ ಬದಲಾಯಿಸ್ತಾ ಬಂತು. ಕೊನೆಗೆ ಈಶಾನಿಗೆ ಕೊಟ್ಟ ಮಾತನ್ನ ಮರೆಯೋ ಸ್ಥಿತಿಗೆ ಬಂದ್ಬಿಟ್ಟೆ. ಈಶಾನಿ ಪ್ರತಿ ಸಾರಿ ನಿಮ್ಮನ್ನ ಬಿಟ್ಕೊಡು ಅಂತ ಕೇಳ್ದಾಗ್ಲೂ ನನಗೆ ಗೊತ್ತಿಲ್ಲದೆ ನನ್ನ ಗಂಡನ್ನ ನಾನು ಯಾಕೆ ಬಿಟ್ಕೊಡ್ಬೇಕು ಅಂತ ಕೇಳೋಕ್ ಶುರು ಮಾಡ್ಬಿಟ್ಟೆ. ಅದಕ್ಕೆ ಈಶಾನಿಗೆ ಕೋಪ ಬಂದು ನಮ್ಮಿಬ್ಬರನ್ನ ದೂರ ಮಾಡೋದಕ್ ನೋಡ್ತಾನೆ ಇದ್ಲು. ಆದ್ರೆ ಅವಳಿಂದ ಅದಾಗ್ಲಿಲ್ಲ. ಅವತ್ತು ಸಕಲೇಶ್ಪುರದಲ್ಲಿ ಈಶಾನಿನ ನಿಮ್ ರೂಮ್ ಕಳ್ಸೋದೇನೋ ಕಳಿಸ್ಬಿಟ್ಟೆ. ಆಮೇಲೆ ಅದ್ ಎಷ್ಟು ಒದ್ದಾಡ್ದೆ ಅಂದ್ರೆ ವಾಪಸ್ ಬಂದು ಆ ರೂಮಿನ ಬಾಗ್ಲನ್ನ ತಟ್ಟೋಕು ನನಗಾಗ್ಲಿಲ್ಲ. ನಿಮಗೆ ಗೊತ್ತಿಲ್ದೆ ನಿಮ್ ಪ್ರೀತಿಗೆ, ನಿಮ್ ನಂಬಿಕೆಗೆ ಮೋಸ ಮಾಡ್ತಿದ್ದೀನಿ ಅಂತ ಗಿಲ್ಟ್ ಫೀಲ್ ಆಗ್ತಿದ್ರು. ನಾನೇನು ಮಾಡೋ ಸ್ಥಿತಿಲಿ ಇರ್ಲಿಲ್ಲ. ಅಲ್ಲೂ ನಾನು ಈಶಾನಿಗೆ ಕೊಟ್ಟ ಮಾತಿಗೆ ಬದ್ಧ ಆಗಿದ್ದೆ. ಆದ್ರೆ ಅವಳು ನನ್ನ ಹಾಗೆ ಒಂದ್ ಹೆಣ್ಣು, ನಿಮ್ ಬಗ್ಗೆ ಕನ್ಸು ಹೊತ್ಕೊಂಡಿದ್ ಹುಡುಗಿ. ನಾನ್ ಮಧ್ಯ ಬಂದು ಈಶಾನಿ ಬದುಕನ್ನ ಹಾಳು ಮಾಡ್ಬಾರ್ದು ಅಂತ. ಆಮೇಲೆ ನನಗ್ ಒಂದು ಕ್ಷಣ ಕನ್ಸಿತು, ನಾನ್ ಕೊಟ್ಟ ಮಾತಿನ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ ಹೊರತು ವಿರಾಟ್ ಬಗ್ಗೆ ನಾನ್ ಚಿಂತನೆ ಮಾಡ್ತಿಲ್ವಲ್ಲ ಅಂತ. ಸ್ವಾರ್ಥಿ ಆಗ್ಬಿಟ್ಟೆ ವಿರಾಟ್. ನಾನ್ ನಿಮಗ ಅನ್ಯಾಯ ಮಾಡ್ಬಿಟ್ಟೆ. ನನ್ನನ್ನ ಕ್ಷಮಿಸ್ಬಿಡಿ ವಿರಾಟ್. ಆಗ ನಾನ್ ಮಾಡಿದ್ದನ್ನ ನೀವು ಪಾಪ ಅಂತನಾದ್ರೂ ಅನ್ನಿ, ಅಪರಾಧ ಅಂತನಾದ್ರೂ ಅನ್ನಿ. ಆದ್ರೆ ಈಗಿನ ಸತ್ಯ ಏನು ಅಂದ್ರೆ ನಾನ್ ನಿಮ್ಮನ್ನ ತುಂಬಾ ಪ್ರೀತಿಸ್ತಿದ್ದೀನಿ. ನಿಮ್ಮನ್ನ ಬಿಟ್ಟು, ನಿಮ್ ಪ್ರೀತಿನ ಬಿಟ್ಟು ಈ ಸಿಂಧು ಬದುಕ್ಬೇಕಾಗಿರೋ ಸ್ಥಿತಿಗೆ ಬಂದ್ಬಿಟ್ರೆ ನನ್ನ ಉಸಿರು, ನನ್ ಜೀವ ಇದ್ಯಾವುದೋ ನನ್ ಮಾತು ಕೇಳಲ್ಲ. ಇದೆಲ್ಲ ನನ್ನ ದೇಹನ ಬಿಟ್ಟು ಹೋಗುತ್ತೆ. ಪ್ಲೀಸ್ ನನ್ನನ್ನ ನಂಬಿ ವಿರಾಟ್, ನನ್ನ ನಂಬಿ. ನಾನು ನಿಮ್ಮನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ಎದಳಿ. ನಾನ್ ಮಾಡಿದ ತಪ್ಪಿಗೆ ನೀವು ನನಗೆ ಯಾವ ಶಿಕ್ಷೆ ಕೊಟ್ರು ಅನ್ಭವಿಸ್ತೇನೆ. ಮನೆ ಬಿಟ್ಟು ಹೋಗು, ನನ್ನ ಬಿಟ್ಟು ಹೋಗು ಅಂದ್ರೆ ಈಶಾನಿ, ನೀನ್ ಹೇಳ್ತಿರೋದು ನಿಜನಾ? ಯಾಕತ್ತೆ ನನ್ ಮಾತಿನ ಮೇಲೆ ನಂಬಿಕೆ ಬರ್ತಿಲ್ವಾ? ನೀನ್ ವಿರಾಟ್ನ ಪಡ್ಕೊಳ್ಳೇಬೇಕು ಅನ್ನೋ ಹಠದಲ್ಲಿ ಪ್ರೆಗ್ನೆಂಟ್ ಅಂತ ಸುಳ್ಳು ಹೇಳ್ತಾ ಇದ್ರೆ? ಇಲ್ಲ ಅತ್ತೆ, ನನ್ನ ನಂಬಿ. ಮದ್ವೆ ಆಗದೆ ಇರೋ ಹುಡುಗಿ ನನ್ ಪ್ರೆಗ್ನೆಂಟ್ ಅಂತ ಎಲ್ರ ಮುಂದೆ ಸುಮ್ನೆ ಹೇಳೋದಿಕ್ಕಾಗತ್ತಾ? ಮತ್ತೆ ಇಷ್ಟು ದಿನ ವಿಷಯನ ಯಾಕೆ ಮುಚ್ಚಿಟ್ಟಿದ್ದೆ? ಮಾಡಿದ ತಪ್ಪನ್ನ ಹೇಳೋದಿಕ್ಕೆ ಧೈರ್ಯ ಸಾಕಾಗ್ಲಿಲ್ಲ ಅತ್ತೆ. ಈ ಸಿಂಧು ಮನೇಲಿರೋ ತನಕ ವೀರ್ನ ಮದ್ವೆ ಆಗೋದಿಕ್ ಆಗಲ್ಲ ಅಂತಾನೆ ಸಿಂಧುನ ಮನೆಯಿಂದ ಆಚೆ ಓಡಿಸೋದಿಕ್ಕೆ ಏನೇನೋ ಪ್ಲಾನ್ ಮಾಡ್ದೆ. ಮತ್ತೆ ನಾನ್ ಪ್ರೆಗ್ನೆಂಟ್ ಅಂತ ಮೊದ್ಲು ಹೇಳಿದ್ದೆ ಸಿಂಧುಗೆ. ನಿನ್ ಮಾತನ್ನ ನಂಬೋದಾ ಈಶಾನಿ? ನೋಡಿ ಅತ್ತೆ, ನೋಡಿದ್ರ ಅತ್ತೆ, ಇದೆಲ್ಲ ನಾನ್ ಹೇಳ್ತಿರೋದಲ್ಲ, ರಿಪೋರ್ಟ್ಸ್ ಹೇಳ್ತಿದೆ.
ಮತ್ತೆ ಸಿಂಧು ಮಾಡಿಸಿದ ಟೆಸ್ಟ್ ಕೂಡ ನಾನು ಪ್ರೆಗ್ನೆಂಟ್ ಅಂತಾನೆ ಹೇಳ್ತಿದೆ. ಇವಾಗ ಹೇಳಿ, ನಿಮ್ಗೆ ಇದಕ್ಕಿನ್ನ ಇನ್ನು ಯಾವ ಸಾಕ್ಷಿ ಬೇಕು? ಆತರ ಪಟ್ಬಿಟ್ಟೆ ನೀನು. ಗೊತ್ತು ಅತ್ತೆ, ಸಕಲೇಶ್ಪುರಕ್ಕೆ ಹೋದಾಗ ಸಿಂಧು ನನ್ನ ಜಾಗನ ಎಲ್ಲಿ ತಗೊಂಡ್ಬಿಡ್ತಾಳೋ ಅಂತ ಹೆದ್ರಿ ಮುಂದಿನ ಪರಿಣಾಮನೂ ಯೋಚನೆ ಮಾಡಿದೆ. ವಿರಾಟ್ ಜೊತೆ ಮುಂದುವರೆದ್ಬಿಟ್ಟೆ.